ಚಿನ್ನಸ್ವಾಮಿ ದುರಂತ ಈಗ ರಾಜಕೀಯ ಕಾಲ್ತುಳಿತ. ಸಿಎಂ ಡಿಸಿಎಂ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. 18 ವರ್ಷಗಳ ಬಳಿಕ ಕಪ್ ನಮ್ದೆ ಅಂತ ಗೆಲುವು ಸಾಧಿಸಿದ ಆರ್ಸಿಬಿ ಸಂಭ್ರಮಾಚರಣೆ ಮೂಡ್ನಲ್ಲಿತ್ತು. ಆದರೆ ಆ ಸಂತಸ ಬಹಳಷ್ಟು ಹೊತ್ತು ಇರಲೇ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇ ಬಂತು. ಆಗಲೇ ಸಂಭವಿಸಿ ಹೋಗಿತ್ತು ಭಾರೀ ಅನಾಹುತ. ನೆಚ್ಚಿನ ಆಟಗಾರರನ್ನ ನೋಡೋ ಧಾವಂತದಲ್ಲಿ ಅತ್ಯುತ್ಸಾಹ ತೋರಿದ ಅಭಿಮಾನಿಗಳಲ್ಲಿ 11 ಜನ ಮಸಣ ಸೇರಿದ್ರು. ರಾಜ್ಯದಲ್ಲಿ ಇಂಥದ್ದೊಂದು ಗಂಭೀರ ಪ್ರಕರಣ ನಡೆದಿರೋದು ಇದೇ ಮೊದಲ ಬಾರಿ. ಈಗ ಕಾಲ್ತುಳಿತ ಪ್ರಕರಣ ರಾಜಕೀಯ ಸಮರಕ್ಕೆ ತಿರುಗಿದೆ. ನಿನ್ನೆಯಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನಾಹುತಕ್ಕೆ ಸಿಎಂ ಡಿಸಿಎಂ ನೇರ ಹೊಣೆ ಅಂತ ತಿವಿದಿದ್ರು. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರು, ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡವ್ರೆ. ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ. ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು ಬೇಡವಾ? ವಿಪಕ್ಷ ನಾಯಕರು ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಏಟಿಗೆ ಎದಿರೇಟು ನೀಡ್ತಾನೆ ಬರ್ತಿದ್ದಾರೆ. ನಮ್ಮ ವಿರುದ್ಧ ಮಾತಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಖುಷಿ ಆಗ್ತಿದೆ, ಒಳ್ಳೆಯದು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿವಿದಿದ್ದಾರೆ. ಅವ್ರಿಗೆ ಖುಷಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಖುಷಿಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗ್ತದೆ. ನನಗೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ. ನನಗೆ ಬೈಯೋದ್ರಿಂದ, ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ, ನನ್ನ ಬಗ್ಗೆ ಅಸೂಯೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ ಅಂದರೆ ಒಳ್ಳೇದಾಗಲಿ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಆರ್ಸಿಬಿ ಅಂದ್ರೆ ರಿಯಲ್ ಕಲ್ಟ್ರೀಟ್ ಆಫ್ ಬೆಂಗಳೂರು ಅಂತ ಹೇಳಿದ್ದು. ಇಲ್ಲಿ ಸಿಎಂ ಡಿಸಿಎಂ ಅಪರಾಧಿಗಳು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 11 ಜನ 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? ಕೆಸಿಎ ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 7 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. ಇನ್ನೊಂದೆಡೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ಹೊಣೆಯಾಗಿದೆ, ತಕ್ಷಣವೇ ಸಿಎಂ ಡಿಸಿಎಂ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕುಮಾರ್ ಬಂಗಾರಪ್ಪ, ಆರ್ಸಿಬಿ ವಿಜಯೋತ್ಸವವನ್ನ ಸರ್ಕಾರ ವಿಜೃಂಭಿಸಿದ್ದು ತಪ್ಪು ಅಂತ ವಾಗ್ದಾಳಿ ನಡೆಸಿದ್ರು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KSA ನಡೆದಿದೆ. KSAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಡೈರೆಕ್ಟ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಮಿಸ್ಹ್ಯಾಪ್. ಇದನ್ನ ಹೊಣೆ ಹೊರಬೇಕು. ಇದೆಲ್ಲದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚಿನ್ನಸ್ವಾಮಿ ಕಾಲ್ತುಳಿತ ದುರ್ಘಟನೆ ಬಗ್ಗೆ ಮೌನ ವಹಿಸಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯೂ ಕೂಡ ಚಕಾರ ಎತ್ತಿಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಕಳೆದ ಬಾರಿಯ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದೆ ಅಂತ ಕಿಡಿಕಾರಿದ್ರು. ಆದರೆ ಚಿನ್ನಸ್ವಾಮಿ ದುರಂತದ ಬಗ್ಗೆ ಮಾತನಾಡ್ತಿಲ್ಲ ಯಾಕೆ ಅನ್ನೋ ಚರ್ಚೆ ಕೇಳಿಬರ್ತಿವೆ. ಆರ್ಸಿಬಿ ತಂಡ ಒಂದು ಕಪ್ ಗೆಲ್ಲಲು ಬರೋಬ್ಬರಿ 18 ವರ್ಷ ಕಾಯ್ದ್ರು. ಆದರೆ ವಿಜಯೋತ್ಸವ ಆಚರಿಸಲು ಇನ್ನೊಂದೆರಡು ದಿನ ಕಾಯಬಹುದಿತ್ತು. ಶಿಸ್ತುಬದ್ಧ ಕಾರ್ಯಕ್ರಮ ಆಯೋಜಿಸಿದ್ರೆ ಇಂಥದ್ದೊಂದು ದುರಂತ ನಡೆಯುತ್ತಿರಲಿಲ್ಲ ಅನ್ನೋ ಮಾತು ಕೇಳಿಬರ್ತಿವೆ. ಇದೆಲ್ಲದರ ಮಧ್ಯೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮಾತ್ರ ಕೆಂಡ ಕಾರ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಪಹಲ್ಗಾಮ್ ದಾಳಿ ಹೊಣೆ ಹೊತ್ತು ಪ್ರಧಾನಿ ಮೋದಿ ರಾಜೀನಾಮೆ ನೀಡ್ತಾರಾ? ಹಾಗೆ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ದುರಂತ, ದೆಹಲಿ ರೈಲು ನಿಲ್ದಾಣ ಕಾಲ್ತುಳಿತಕ್ಕೆ ಬಿಜೆಪಿ ನಾಯಕರು ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಈಗ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಿನ್ನಸ್ವಾಮಿ ದುರಂತ ಈಗ ರಾಜಕೀಯ ಕಾಲ್ತುಳಿತ. ಸಿಎಂ ಡಿಸಿಎಂ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು.
18 ವರ್ಷಗಳ ಬಳಿಕ ಕಪ್ ನಮ್ದೇ ಅಂತ ಗೆಲುವು ಸಾಧಿಸಿದ ಆರ್ಸಿಬಿ ಸಂಭ್ರಮಾಚರಣೆ ಮೂಡ್ನಲ್ಲಿತ್ತು. ಆದರೆ ಆ ಸಂತಸ ಬಹಳಷ್ಟು ಹೊತ್ತು ಇರಲೇ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇ ಬಂತು. ಆಗಲೇ ಸಂಭವಿಸಿ ಹೋಗಿತ್ತು ಭಾರೀ ಅನಾಹುತ. ನೆಚ್ಚಿನ ಆಟಗಾರರನ್ನ ನೋಡೋ ಧಾವಂತದಲ್ಲಿ ಅತ್ಯುತ್ಸಾಹ ತೋರಿದ ಅಭಿಮಾನಿಗಳಲ್ಲಿ 11 ಜನ ಮಸಣ ಸೇರಿದ್ರು. ರಾಜ್ಯದಲ್ಲಿ ಇಂಥದ್ದೊಂದು ಗಂಭೀರ ಪ್ರಕರಣ ನಡೆದಿರೋದು ಇದೇ ಮೊದಲ ಬಾರಿ. ಈಗ ಕಾಲ್ತುಳಿತ ಪ್ರಕರಣ ರಾಜಕೀಯ ಸಮರಕ್ಕೆ ತಿರುಗಿದೆ. ನಿನ್ನೆಯಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನಾಹುತಕ್ಕೆ ಸಿಎಂ ಡಿಸಿಎಂ ನೇರ ಹೊಣೆ ಅಂತ ತಿವಿದಿದ್ರು. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡೋರು, ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡವ್ರೆ. ಶಿವಕುಮಾರ್ ಅವರು ಕನಕಪುರದಿಂದ ಸಂದೇಶ ಕೊಟ್ಟವ್ರೆ. ಕೊಟ್ಟ ಮೇಲೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಬೇಕು ಬೇಡವಾ? ವಿಪಕ್ಷ ನಾಯಕರು ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಏಟಿಗೆ ಎದಿರೇಟು ನೀಡ್ತಾನೆ ಬರ್ತಿದ್ದಾರೆ. ನಮ್ಮ ವಿರುದ್ಧ ಮಾತಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಖುಷಿ ಆಗ್ತಿದೆ, ಒಳ್ಳೆಯದು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿವಿದಿದ್ದಾರೆ. ಅವ್ರಿಗೆ ಖುಷಿಗೆ ಏನು ಬೇಕಾದ್ರೂ ಮಾತಾಡ್ತೀವಿ. ಅವ್ರ ಖುಷಿಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗ್ತದೆ. ನನಗೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ. ನನಗೆ ಬೈಯೋದ್ರಿಂದ, ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ, ನನ್ನ ಬಗ್ಗೆ ಅಸೂಯೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ ಅಂದರೆ ಒಳ್ಳೇದಾಗಲಿ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಆರ್ಸಿಬಿ ಅಂದ್ರೆ ರಿಯಲ್ ಕಲ್ಟ್ರೀಟ್ ಆಫ್ ಬೆಂಗಳೂರು ಅಂತ ಹೇಳಿದ್ದು. ಇಲ್ಲಿ ಸಿಎಂ ಡಿಸಿಎಂ ಅಪರಾಧಿಗಳು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 11 ಜನ 6 ಗಂಟೆಗೆ 6 ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ. ಎಲ್ಲಿ? KCA ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ 6ರಿಂದ ಕಾರ್ಯಕ್ರಮ. 6:30 7 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. ಇನ್ನೊಂದೆಡೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ಹೊಣೆಯಾಗಿದೆ, ತಕ್ಷಣವೇ ಸಿಎಂ ಡಿಸಿಎಂ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕುಮಾರ್ ಬಂಗಾರಪ್ಪ, ಆರ್ಸಿಬಿ ವಿಜಯೋತ್ಸವವನ್ನ ಸರ್ಕಾರ ವಿಜೃಂಭಿಸಿದ್ದು ತಪ್ಪು ಅಂತ ವಾಗ್ದಾಳಿ ನಡೆಸಿದ್ರು. ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ಒಂದು ಬ್ಯಾಂಗ್ಳೂರು ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ, ಅದಕ್ಕೋಸ್ಕರ ಕರ್ನಾಟಕ ಅಂತ ಹೇಳಿದೆ. ಆ ಕಾರಣಕ್ಕೋಸ್ಕರ ನಾವು ಕೂಡ ಪಾಲ್ದಾರು. KCAನಲ್ಲಿ ನಡೆದಿದೆ. KCAಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಐ ಥಿಂಕ್ ನನ್ನ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರು ಡೈರೆಕ್ಟ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಮಿಸ್ಹ್ಯಾಪ್. ಇದನ್ನ ಹೊಣೆ ಹೊರಬೇಕು. ಇದೆಲ್ಲದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚಿನ್ನಸ್ವಾಮಿ ಕಾಲ್ತುಳಿತ ದುರ್ಘಟನೆ ಬಗ್ಗೆ ಮೌನ ವಹಿಸಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯೂ ಕೂಡ ಚಕಾರ ಎತ್ತಿಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಕಳೆದ ಬಾರಿಯ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದೆ ಅಂತ ಕಿಡಿಕಾರಿದ್ರು. ಆದರೆ ಚಿನ್ನಸ್ವಾಮಿ ದುರಂತದ ಬಗ್ಗೆ ಮಾತನಾಡ್ತಿಲ್ಲ ಯಾಕೆ ಅನ್ನೋ ಚರ್ಚೆ ಕೇಳಿಬರ್ತಿವೆ. ಆರ್ಸಿಬಿ ತಂಡ ಒಂದು ಕಪ್ ಗೆಲ್ಲಲು ಬರೋಬ್ಬರಿ 18 ವರ್ಷ ಕಾಯ್ದ್ರು. ಆದರೆ ವಿಜಯೋತ್ಸವ ಆಚರಿಸಲು ಇನ್ನೊಂದೆರಡು ದಿನ ಕಾಯಬಹುದಿತ್ತು. ಶಿಸ್ತುಬದ್ಧ ಕಾರ್ಯಕ್ರಮ ಆಯೋಜಿಸಿದ್ರೆ ಇಂಥದ್ದೊಂದು ದುರಂತ ನಡೆಯುತ್ತಿರಲಿಲ್ಲ ಅನ್ನೋ ಮಾತು ಕೇಳಿಬರ್ತಿವೆ. ಇದೆಲ್ಲದರ ಮಧ್ಯೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮಾತ್ರ ಕೆಂಡ ಕಾರ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಪಹಲ್ಗಾಮ್ ದಾಳಿ ಹೊಣೆ ಹೊತ್ತು ಪ್ರಧಾನಿ ಮೋದಿ ರಾಜೀನಾಮೆ ನೀಡ್ತಾರಾ? ಹಾಗೆ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ದುರಂತ, ದೆಹಲಿ ರೈಲು ನಿಲ್ದಾಣ ಕಾಲ್ತುಳಿತಕ್ಕೆ ಬಿಜೆಪಿ ನಾಯಕರು ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಈಗ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.